ಸರ್ ಡಿಸಿಎಂ ಸೀಟು ಇನ್ನು 3-4 ಬೇಕು ಅಂತ ಕೇಳಿಕೊಡ್ತೀನಿ. ಇಷ್ಟು ಮಾತಾಡೋದು ಬರೀರಿ, ಅವೆಲ್ಲ ಹಿಂದಿನ ಮಾತು. ಸರ್, ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಒಂದು ಡಿಪೋದ ವ್ಯವಸ್ಥೆ ಇಲ್ಲ, ಅಗತ್ಯಕ್ಕೆ ಬೀಳುವಾಗ ಬಸ್ಸಿನ ವ್ಯವಸ್ಥೆ ಅಂತ ಶಕ್ತಿ ಯೋಜನೆಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದಾರೆ, ಪ್ರಾರ್ಥನೆ ಮಾಡ್ತಾ ಇದಾರೆ, ಫ್ರೀಯಾಗಿ ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಒಳ್ಳೇದಾಗ್ಲಿ. ಇದೆಲ್ಲ ಈಗ ತಾನೇ 1 ವರ್ಷ ಆಗಿದೆ, ಒಂದೇ ವರ್ಷಕ್ಕೆ ಆಗ್ತದ? ನೋಡೋಣ. ನೀವು ಮಾತ್ರ ಕೇಳ್ತಾ ಇದ್ದ, ಜನ ಕೇಳಲ್ಲ. ಈ ತರ ಎಮ್ಎಲ್ಎಗಳು ಬಂದಿದ್ರು, ನನಗೆ ಅರ್ಜಿ ಕೊಟ್ಟಿದ್ದಾರೆ, ಕೆಲವರು ಡ್ಯಾಮ್ ಬೇಕು, ಅದ್ ಬೇಕು, ಇದು ಬೇಕು. ಅವರೇ ಕೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಾ. ಸರ್ ಡಿಸಿಎಂ ಸೀಟು ಇನ್ನು 3-4 ಬೇಕು ಅಂತ ಕೇಳಿಕೊಡ್ತೀನಿ. ಇಷ್ಟು ಮಾತಾಡೋದು ಬರೀರಿ, ಅವೆಲ್ಲ ಹಿಂದಿನ ಮಾತು. ಸರ್, ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಒಂದು ಡಿಪೋದ ವ್ಯವಸ್ಥೆ ಇಲ್ಲ, ಅಗತ್ಯಕ್ಕೆ ಬೀಳುವಾಗ ಬಸ್ಸಿನ ವ್ಯವಸ್ಥೆ ಅಂತ ಶಕ್ತಿ ಯೋಜನೆಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದಾರೆ, ಪ್ರಾರ್ಥನೆ ಮಾಡ್ತಾ ಇದಾರೆ, ಫ್ರೀಯಾಗಿ ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಒಳ್ಳೇದಾಗ್ಲಿ. ಇದೆಲ್ಲ ಈಗ ತಾನೇ 1 ವರ್ಷ ಆಗಿದೆ, ಒಂದೇ ವರ್ಷಕ್ಕೆ ಆಗ್ತದ? ನೋಡೋಣ. ನೀವು ಮಾತ್ರ ಕೇಳ್ತಾ ಇದ್ದ, ಜನ ಕೇಳಲ್ಲ. ಈ ತರ ಎಮ್ಎಲ್ಎಗಳು ಬಂದಿದ್ರು, ನನಗೆ ಅರ್ಜಿ ಕೊಟ್ಟಿದ್ದಾರೆ, ಕೆಲವರು ಡ್ಯಾಮ್ ಬೇಕು, ಅದ್ ಬೇಕು, ಇದು ಬೇಕು. ಅವರೇ ಕೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.